ಹಾಯ್ ಹಲೋ ಫ್ರೆಂಡ್, ಹೆಂಗಿದ್ದೀರಿ? ಆರಾಮಿದ್ದೀರಿ? ಬನ್ನಿ ನಮ್ಮ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್, ಈಗ ನಮಾಜ್ ಆಯಿತು, ನಮಾಜ್ ಮಾಡಿ ಬಂದೆ. ಈಗ ಸ್ವಲ್ಪ ಕುರಿಗಳಿಗೆ ನಾನು ಸ್ವಲ್ಪ ಸೊಪ್ಪು ಕಟ್ಟಬೇಕು. ಈಗ ಸೊಪ್ಪು ಕಟ್ಟಿ ಊಟ ಮಾಡಿ ಸ್ವಲ್ಪ ಸಿರಾಳಕೊಪ್ಪಕ್ಕೆ ಹೋಗಿ ಬರಬೇಕು ಫ್ರೆಂಡ್. ಯಾಕಂದರೆ ನಂದು 4G ಸಿಮ್ ಫ್ರೆಂಡ್, ಅದು ಯಾಕೋ ನಡೀತಾನೇ ಇಲ್ಲ. ಅದು ನೆಟ್ವರ್ಕು ಪ್ರಾಬ್ಲಮ್ ಆಗಿ ನಿನ್ನೆ ನಾವು ವಿಡಿಯೋನೇ ಬಿಡಲಿಲ್ಲ. ಅದಕ್ಕೆ 2 ದಿನ ಲೇಟಾಗಿ ಬಿಡ್ತು ನನಗೆ. ಅದಕ್ಕೆ ಸ್ವಲ್ಪ ನೆಟ್ವರ್ಕ್ ತುಂಬ ಪ್ರಾಬ್ಲಮ್ ಆಗ್ತಿದೆ ಫ್ರೆಂಡ್. ಅದಕ್ಕೆ ಹೋಗಿ ಸ್ವಲ್ಪ 5G ಸಿಮ್ ಮಾಡಿಸ್ಕೊಂಡು ಬರಬೇಕಂತೆ. ಅದಕ್ಕೆ ಸ್ವಲ್ಪ 5G ಸಿಮ್ ಮಾಡಿಸ್ಕೊಂಡು ಬರಬೇಕಂತ ಹೋಗ್ತಾ ಇದ್ದೀನಿ ಸ್ವಲ್ಪ ಸಿರಾಳಪ್ಪಕ್ಕೆ. ಹಾಗೆ ಹೋಗಿ ಅಲ್ಲಿ ಸ್ವಲ್ಪ ಒಂದು ದರ್ಗಾ ಇದೆ, ಅಲ್ಲಿ ದರ್ಗಾಕ್ಕೆ ಹೋಗಿ ಸ್ವಲ್ಪ ಒತ್ತಿಗೆ ಮಾಡಿಕೊಂಡು ಸಿಮ್ ಮಾಡಿಸ್ಕೊಂಡು ಸ್ವಲ್ಪ ಬರಬೇಕು ಫ್ರೆಂಡ್. ಅದಕ್ಕಾಗಿ ಸಿರಾಳಕೊಪ್ಪಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಈಗ ಅಂಗಡಿಗೆ ಬಂದು ನೋಡಿ, ಇಲ್ಲಿ ಸಿರಾಳಕೊಪ್ಪದಲ್ಲಿ ಎಷ್ಟು ವೆಹಿಕಲ್ಸ್ ಓಡಾಡ್ತಾವಂತ. ನೋಡಿ ಎಷ್ಟು ದೊಡ್ಡ ಊರಂದರೆ ಇದು ಭಾಳ ತುಂಬ ದೊಡ್ಡ ಊರು. ನೋಡಿ ಅಂಗಡಿಯರು ಇಲ್ಲ, ಅದಕ್ಕೆ ಸುಮ್ಮನೆ ಕುಂತಿದ್ವಿ ಸ್ವಲ್ಪ ಹೊತ್ತು. ನೋಡೋಣ ಯಾವಾಗ ಬರ್ತಾರೆ. ವೆಹಿಕಲ್ಸ್ ಓಡಾಡ್ತಾ ಇದ್ದಾವೆ. ಮೆಸೇಜ್ ಯಾವ್ದಾದ್ರು ಮೆಸೇಜ್ ಬೇರೆ ಕಾಂಟ್ಯಾಕ್ಟಿಂದ ಬರುತ್ತಾ? ಬೇರೆ ಕಾಂಟ್ಯಾಕ್ಟ್ ಅಂದರೆ ಮೊಬೈಲ್ ನಂಬರಿಂದ ಬರುತ್ತೆ. ಸ್ವಲ್ಪ ಹೊತ್ತು ಕುತ್ಕೋ ಅಂದರು, ಅದಕ್ಕೆ ಕುತ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್, ಈಗ ಸಿಮ್ ತಗೊಂಡ್ವಿ ಬಂದ್ವಿ. ಅದು ಆಕ್ಟಿವೇಶನ್ ಆಗೋಕ್ಕೆ 1 ದಿನ ಬೇಕಂತೆ. ಅದಕ್ಕೆ ತಗೊಂಡು ಬಂದ್ವಿ 5G ಸಿಮ್ ಮಾಡಿ. ನೋಡಿ ಇದು ನೋಡಿ, ಇದು ಮಸೀದಿ, ಇಲ್ಲಿ ನಮಾಜ್ ಮಾಡ್ತಾರಲ್ಲ ಸಿರಾಳಕೊಪ್ಪದಲ್ಲಿ, ಆ ಮಸೀದಿ ನೋಡಿ. ಇದು ಎಷ್ಟು ದೊಡ್ಡ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಇದು ಸಿಟಿ, ಇದು ಒಳಗಡೆ, ಇದು ಇನ್ನು ಹೊರಗಡೆ ಅಲ್ಲ, ಇದು ಮೇನ್ ಗೇಟು, ಊರೊಳಗಿನ ಗೇಟ್ ಇದು. ನೋಡಿ ಇಲ್ಲೊಂದು ದರ್ಗಾ ಇದೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ದರ್ಗಾ ಇದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ ದರ್ಗಾ ಇದು. ಇಲ್ಲಿ ದೊಡ್ಡ ಉರುಸಾಗುತ್ತೆ ಫ್ರೆಂಡ್, ಭಾಳ ಚೆನ್ನಾಗಿ ಉರುಸಾಗುತ್ತೆ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ದರ್ಗಾ ಫ್ರೆಂಡ್. ಈಗ ವಜು ಮಾಡ್ಕೊಬೇಕಂತ ಬಂದೀನಿ ಇಲ್ಲಿ, ಸ್ವಲ್ಪ ವಜು ಮಾಡ್ಕೊತೀನಿ. ನೋಡಿ ಈ ದರ್ಗಕ್ಕೆ ಹೊಂಟೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ದರ್ಗಾ, ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ದರ್ಗಾ ನೋಡಿ ಎಷ್ಟು ಚೆನ್ನಾಗಿದೆ. ಅದಕ್ಕೆ ಎಷ್ಟು ಚೆನ್ನಾಗಿದೆ.
ಎಷ್ಟು ಕ್ಲಿಯರಾಗಿ ಕಾಣ್ತಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಉರುಸಂತೂ ತುಂಬ ಚೆನ್ನಾಗುತ್ತೆ ಇಲ್ಲಿ. ನೋಡಿ ಇಲ್ಲಿ ಯಾವುದೋ ಹೊಸ ಗಾಡಿ ತಂದು ನಿಲ್ಸ್ಕೊಂಡಿದ್ದಾರೆ, ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್. ಇದು ನಾವು ಬಸ್ನ ತೊಗೋರ್ಸಿ ಅಂತ ನೋಡಿ. ಇಲ್ಲಿಂದ ನಮ್ಮೂರು 15 ಕಿಲೋಮೀಟರ್ ಆಗುತ್ತೆ. ತೊಗೋರ್ಸಿ ದಾಟಿದ ಮೇಲೆ 10 ನಿಮಿಷದಲ್ಲಿ ನಾವು ಊರು ಬಂತು. ಒಂದು ಹಳ್ಳಿ ಇದು. ತೊಗರ್ಸಿ ಆದಮೇಲೆ ಕಾಂತ ಹೊಸೂರು ಅಂತ ಹಳ್ಳಿ. ಚೆನ್ನಾಗಿರುತ್ತೆ ಹಳ್ಳಿ ಕಡೆ, ತುಂಬ ಚೆನ್ನಾಗಿರುತ್ತೆ. ಸೈಡೆಲ್ಲ ಕೆರೆ ಕಟ್ಟೆ ತೋಟ, ನೇಚರ್ ತುಂಬ ಚೆನ್ನಾಗಿರುತ್ತೆ. ಮನೆಗೆ ಬಂದ್ವಿ, ಕರೆಂಟ್ ಹೋಗ್ಬಿಟ್ಟಿದೆ. ಒಂದು ಮೀನು ತೊಳಿಬೇಕೀಗ. ಮೀನು ತೊಳೆದು ಸಾರು ಮಾಡಬೇಕು. ಫ್ರೆಂಡ್ ಈಗ ಸಮೀರಲ್ಲಿ ಬರ್ತಾ ಒಂದು ಸ್ವಲ್ಪ ಸಣ್ಣ ಮೀನಿದ್ವು ಅಂತ ತಂದಿದ್ದಾನೆ, ಅದನ್ನು ತೊಳಿಬೇಕೀಗ. ಅಲ್ಲಿಂದ ಬರೋಷ್ಟಲಿಗೆ ಇಲ್ಲಿ ಒಂದು KG ಅಷ್ಟು ಸಣ್ಣ ಮೀನು ತಂದುಬಿಟ್ಟಿದ್ದಾನೆ, ಅದನ್ನೇ ತೊಳಿಬೇಕೀಗ ಕೂತ್ಕೊಂಡು. ನೋಡಿ ಮೀನು ಎಷ್ಟಿದ್ದಾವೆ ಅಂತ, ಯಾವ ಥರ ಇದ್ದಾವೆ. ಯಾರು 100 ರೂಪಾಯಿ ಕಡಿಮೆ ರೇಟ್ ಹಚ್ಚಿದ್ರಂತೆ, ತಗೊಬಂದಿದ್ದಾನೆ. ನೋಡಿ ಯಾವ ಥರ ಇದ್ದಾವೆ ಇವು ಮೀನು. ಆ ತಾರ್ಲಿ ಅಂತಾರಲ್ಲ ಅದರಲ್ಲೇ ಸ್ವಲ್ಪ ಸಣ್ಣಕ್ಕೆ ಬರ್ತಾವೆ ಇವು. ಸಣ್ಣಕ್ಕಿದ್ದ ತಂದುಬಿಟ್ಟಿದ್ದಾನೆ. ಈಗ ಎಷ್ಟು ಹೊತ್ತಾಗಬೇಕು ಈ ತೊಳೆಯೋ ಮುಟ. ಇಂಥ ಮೀನು ತೊಳಿಬೇಕೀಗ, ತೊಳೆದು ಸಾರು ಮಾಡಬೇಕು. ಇಷ್ಟು ಏನು ಸಾರು ಮಾಡ್ತೀರಾ ಫ್ರೆಂಡ್? ಈಗ ಸ್ವಲ್ಪ ಕರೆದು ಸ್ವಲ್ಪ ಸಾರು ಮಾಡಿ ಇಡೋದೀಗ. ನೋಡಿ ಯಾವ ಥರ ಇದ್ದಾವೆ, ಎಷ್ಟು ತಗೊಬಂದಿದ್ದಾನೆ ಅಂತ. ಸಮೀರನ ಕೆಲಸನೇ ಅದು ನೋಡಿ ಫ್ರೆಂಡ್. ಎಲ್ಲ ತೊಳ್ಕೊಬಂದೆ. ಈಗ ಇಷ್ಟು ಸಾರು ಮಾಡೋಕ್ಕೆ ಉಪ್ಪು ಹಾಕಿಟ್ಟೀನಿ. ಇಷ್ಟು ಫ್ರೈ ಮಾಡೋಣ ಅಂತ ಇಟ್ಟೇನು, ನೋಡೋಣ ಫ್ರೈ ಯಾವ ಥರ ಆಗ್ತಾವ ಅಂತ. ಸಾರೇನೋ ಸಣ್ಣ ಮೀನು ಸಾರು ಆದಂಗೆ ಆಗುತ್ತೆ. ಇದು ಫ್ರೈ ಮಾಡೋದೇ ಸ್ವಲ್ಪ ಕಷ್ಟ. ನೋಡೋಣ, ಅದರಲ್ಲಿ ಎಣ್ಣೆಲಿ ಹಾಕಿ ಕರ್ದಿರ್ತೇನೆ ಅತ್ಲಾಗೆ. ಸಮೀರನ ಕೆಲಸನೇ ಇದು ನೋಡಿ ಫ್ರೆಂಡ್. ಮೀನು ಸಾರು ಮಾಡಿದೆ, ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಅದು ಚೆನ್ನಾಗಿದ್ದಾವೆ. ನಾನು ಏನಾಗ್ತಾವೆ ಸಣ್ಣಕ್ಕಿದ್ದಾವೆ ಅಂತ ತಿಳ್ತಿದ್ದೆ, ಪರವಾಗಿಲ್ಲ ಚೆನ್ನಾಗಿದ್ದಾವೆ. ಇಲ್ಲಿಷ್ಟು ಮಾಡಿಟ್ಟೆ, ಅಲ್ಲಿಷ್ಟು ಅದು ತರ್ತೀನಿ ಅಂತ ಹೋಗಿ 1 KG ತಂದಿದ್ದಾನೆ ಫ್ರೆಂಡ್ ನಮ್ಮ ಸಮೀರ. ಪರವಾಗಿಲ್ಲ ಚೆನ್ನಾಗಿದ್ದಾವೆ.